ಧರ್ಮಸ್ಥಳ ಕ್ಷೇತ್ರ ಅಪಪ್ರಚಾರಕ್ಕೆ ವಿದೇಶಗಳಿಂದ ಹಣ ಜಾರಿ ನಿರ್ದೇಶನಾಲಯದಿಂದ ತನಿಖೆ ನಡೆಸಲು ಮನವಿ ಪತ್ರ ಬರೆದಿದೆ. ಈಗ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿಯನ್ನ ನೀಡಿರುವಂತದ್ದು. ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಒಂದು ಅಪಪ್ರಚಾರ ನಡೆದಿರುವಂತದ್ದು ಜಾರಿ ನಿರ್ದೇಶನಾಲಯದಿಂದ ತನಿಖೆ ನಡೆಸಲು ಮನವಿಯನ್ನ ಸಲ್ಲಿಸಲಾಗಿದೆ. ಪತ್ರ ಬರೆದಿದ್ದಾರೆ. ಈಗಾಗಲೇ ಕಳೆದ ವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿರುವಂತದ್ದು. ಧರ್ಮಸ್ಥಳ ಕ್ಷೇತ್ರಕ್ಕೆ ವಿದೇಶದಿಂದ ಭಕ್ತರು ಬರ್ತಾರೆ, ಹೀಗಾಗಿ ದೇಗುಲ ಪಾವಿತ್ರ್ಯ ಉಳಿಸಬೇಕಿದೆ, ದೇವಾಲಯ ಗೌರವಕ್ಕೆ ಧಕ್ಕೆ ಆಗಬಾರದು, ವಿದೇಶದಿಂದ ಹಣ ಬಂದ ಬಗ್ಗೆ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪತ್ರ ಬರೆದಿದ್ದಾರೆ ಶ್ರೀನಿವಾಸ್ ಪೂಜಾರಿ ಅವರು. ಶ್ರೀನಿವಾಸ್ ಪೂಜಾರಿ ಈಗ ಪತ್ರ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ತನಿಖೆ ಆಗಬೇಕು ಅಂತ ಪತ್ರವನ್ನ ಅಮಿತ್ ಶಾಗೆ ಕಳೆದ ವಾರವೇ ಪತ್ರವನ್ನ ಬರೆದಿದ್ದಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದೊಂದು ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ವಿದೇಶಗಳಿಂದ ಹಣಕಾಸು ಹರಿದು ಬಂದಿದೆ ಎಂಬ ಭೀಕರ ಆರೋಪಕ್ಕೆ ಸಂಬಂಧಿಸಿದಂತೆ ಈಗ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸಬೇಕೆಂಬ ಮನವಿ ಎದ್ದಿದೆ. ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕಳೆದ ವಾರನೇ ಪತ್ರವನ್ನ ಬರೆದಿದ್ರು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವಂತಹ ಅಪಪ್ರಚಾರಕ್ಕೆ ವಿದೇಶಗಳಿಂದ ಹಣ ಬಂದಿರುತ್ತದೆ ಎಂಬ ಶಂಕೆಯ ಹಿನ್ನೆಲೆ ಈ ಒಂದು ಮನವಿಯನ್ನ ಸಲ್ಲಿಸಲಾಗಿತ್ತು. ಹಾಗಾಗಿ ಈಗ ಧರ್ಮಸ್ಥಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲ ವಿದೇಶಗಳಿಂದಲೂ ಭಕ್ತರ ಆಗಮಿಸ್ತಾರೆ. ಅದಕ್ಕಾಗಿ ದೇಗುಲದ ಪಾವಿತ್ರ್ಯತೆ ಉಳಿಸಬೇಕು, ದೇವಾಲಯದ ಗೌರವಕ್ಕೆ ಯಾವುದೇ ರೀತಿ ಧಕ್ಕೆ ಆಗಬಾರದು ಎಂಬ ಒಂದು ನಿಟ್ಟಿನಲ್ಲಿ ತಮ್ಮ ಪತ್ರದಲ್ಲಿ ಈ ಎಲ್ಲ ಒಂದು ಪಾಯಿಂಟ್ಸ್ ಗಳನ್ನ ಆಡ್ ಮಾಡಿ ಇವರು ಸ್ಪಷ್ಟಪಡಿಸಿ ಅಮಿತ್ ಶಾಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ವಿದೇಶಿ ಹಣಕಾಸು ಕುರಿತು ದೂರುಗಳು ಕೇಳಿ ಬಂದ ಹಿನ್ನೆಲೆ ಇದರ ಸಂಪೂರ್ಣ ಸತ್ಯಾಸತ್ಯತೆ ಬಹಿರಂಗಗೊಳಿಸುವ ಅಗತ್ಯ ಇದೆ ಅಂತ ಅವರು ಒತ್ತಿ ಹೇಳಿದ್ದಾರೆ. ಆ ಪತ್ರದಲ್ಲಿ ಅಮಿತ್ ಶಾಗೆ ಏನು ಪತ್ರ ಬರೆದಿದ್ದಾರೆ ಶ್ರೀನಿವಾಸ್ ಪೂಜಾರಿ ಅವರು, ಆ ಒಂದು ಪತ್ರದಲ್ಲಿ ಹೀಗೆಲ್ಲ ಬರೆದು ಒತ್ತಿ ಹೇಳಿದ್ದಾರೆ. ಸಂಪೂರ್ಣ ಸತ್ಯಾಸತ್ಯತೆ ಬಹಿರಂಗಗೊಳಿಸುವ ಅಗತ್ಯ ಇದೆ, ಅಲ್ಲಿ ಏನು ನಡೀತಾ ಇದೆ, ಬೇರೆ ದೇಶದಿಂದ ಬರುವಂತ ಭಕ್ತಾದಿಗಳು ಫಂಡಿಂಗ್ ಮಾಡಿತಾರ, ಏನಾಗಿದೆ ಅಂತ ತಿಳಿದುಕೊಳ್ಬೇಕು, ತನಿಖೆ ಆಗ್ಬೇಕು, ಇದರ ಅಗತ್ಯ ಬಹಳ ಇದೆ ಅಂತ ಒತ್ತಿ ಹೇಳಿದ್ದಾರೆ ಆ ಪತ್ರದಲ್ಲಿ ಈ ಎಲ್ಲ ಹೇಳಿಕೆಗಳನ್ನ ಹೇಳುವ ಮೂಲಕ ಅಮಿತ್ ಶಾಗೆ ಶ್ರೀನಿವಾಸ್ ಪೂಜಾರಿ ಅವರು ಪತ್ರವನ್ನ ಬರೆದಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರ ಮತ್ತು ವಿದೇಶಿ ಹಣಕಾಸು ಆರೋಪಗಳು ಈಗ ನೇರವಾಗಿ ಇಡಿಗೆ ತಲುಪಿವೆ. ಇನ್ನು ಮುಂದಿನ ತನಿಖೆ ಏನ್ ತೋರುತ್ತದೆ ಅನ್ನೋದನ್ನ ರಾಜ್ಯ ಮಾತ್ರವಲ್ಲ ದೇಶದ ಕಣ್ಣು ಸೆಳೀತಾ ಇದೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ಪತ್ರವನ್ನ ಈಗಾಗಲೇ ಹೋದ ವಾರನೇ ಇವರು ಬರೆದಿದ್ದಾರೆ ಅಮಿತ್ ಶಾ ಅವರಿಗೆ. ಇದ್ರ ಬಗ್ಗೆ ಈಗ ಸಂಪೂರ್ಣ ಡೀಟೇಲ್ಸ್ ಏನೇನಿದೆ, ಏನಾಗ್ತಿದೆ, ಇವರ ಮಾತುಗಳು ಸತ್ಯನಾ ಅನ್ನೋದನ್ನ ತನಿಖೆ ಆಗಬೇಕಾಗಿದೆ.